ಮೈಸೂರಿನಲ್ಲಿ ಒಂದು ಘಟನೆ ನಡೆದಿದೆ. ತಂದೆಯ ಎದೆಗೆ ಮಗನೇ ಚಾಕುವಿನಿಂದ ಇರಿದು ಕೊಂದಿರುವಂತಹ ಘಟನೆ ಇದು. ಮಗ ಪರಾರಿಯಾಗಿದ್ದಾನೆ. ಮೊಬೈಲ್ ವಿಚಾರಕ್ಕೆ ತಂದೆಯನ್ನೇ ಕೊಂದಿದ್ದಾನೆ ಎರಡನೇ ಪತ್ನಿ ಮಗ. ಶಾಂತಿನಗರದ ಬಿಡಿ ಕಾಲೋನಿಯಲ್ಲಿ ವಾಸವಿದ್ದಂತಹ ಸೈಯದ್ ಮುತೀಫ್ ಎರಡನೇ ಹೆಂಡತಿ ಮಗ ಕರೆ ಮಾಡಿದ್ದಕ್ಕೆ ತಂದೆ ಹೋಗಿರ್ತಾರೆ. ಮುತೀಫ್ ಮನೆಗೆ ಬರ್ತಾ ಇದ್ದಂತೆ ಚಾಕುವಿನಿಂದ ಇರಿದು ಕೊಲೆ ಮಾಡಿ ಪಾಪಿ ಮಗ ಪರಾರಿಯಾಗಿದ್ದಾನೆ. ಎರಡನೇ ಹೆಂಡತಿ ಮಗ ಮಥೀನ್ 21 ವರ್ಷ ಅಂತೆ ಕೊಲೆ ಮಾಡಿರುವಂತಹ ಆರೋಪಿ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಆತನ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. 21 ವರ್ಷ ವಯಸ್ಸು. ಮೊಬೈಲ್ ಕೊಡಲಿಲ್ಲ ಅನ್ನುವಂತಹ ಕಾರಣಕ್ಕೆ ಮೊಬೈಲ್ನ ವಿಚಾರಕ್ಕೆ ತಂದೆಯ ಎದೆಗೇನೆ ಚಾಕುವಿನಿಂದ ಇರಿದು ತಂದೆಯನ್ನು ಹತ್ಯೆಗೈದು ಮಗ ಪರಾರಿಯಾಗಿರುವಂತಹ ಘಟನೆ. ಮಥೀನ್ ಅಂಥೇಳಿ ಆರೋಪಿ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ.